ಕೆಳಗೆ ಬಿದ್ದೆ ಎಂದು ಧೈರ್ಯಗೆಡಬೇಡ. ಇಲ್ಲಿ ನೋವು ಸಿಕ್ಕಿದೆ ಅಂದರೆ ಔಷಧಿಯು ಸಿಕ್ಕೇ ಸಿಗುತ್ತೆ. ಒಮ್ಮೊಮ್ಮೆ ಕೆಳಗೆ ಬಿದ್ದು ನೋಡಬೇಕು. ಇದರಿಂದ ಎಷ್ಟು ಜನ ನಮ್ಮನ್ನು ನೋಡಿ ನಗುತ್ತಾರೆ ಮತ್ತು ಎಷ್ಟು ಜನ ನಮ್ಮನ್ನು ಎತ್ತಲು ಪ್ರಯತ್ನಿಸುತ್ತಾರೆ ಎನ್ನುವುದು ಗೊತ್ತಾಗುತ್ತೆ. ಸ್ವಲ್ಪ ಅಹಂಕಾರವೂ ಇರಬೇಕು. ಯಾಕೆಂದರೆ ತುಂಬಾ ತಲೆಬಾಗಿ ಗೌರವ ನೀಡಿದ್ರೂ ಕೂಡ ನಿಮ್ಮ ಬೆನ್ನನ್ನೇ ಮೆಟ್ಟಿಲನನ್ನಾಗಿ ಮಾಡುವ ಜನರು ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ನಿಯಮವನ್ನು ಇಟ್ಟುಕೊಳ್ಳಿ: ನಿಮ್ಮನ್ನು ಯಾರು ಬಿಟ್ಟು ಬಿಡುತ್ತಾರೋ ಅವರನ್ನು ನೀವು ಮರೆತು ಬಿಡಬೇಕು ಎಂದು. ಜೀವನ ಎಷ್ಟು ಕಠಿಣವಾಗಿರುತ್ತೋ ಅಷ್ಟು ನೀವು ಬಲಿಷ್ಠರಾಗುತ್ತೀರಿ. ನೀವು ಎಷ್ಟು ಬಲಿಷ್ಠರಾಗುತ್ತೀರೋ ಜೀವನ ಅಷ್ಟೇ ಸರಳವಾಗಿ ಬಿಡುತ್ತೆ. ಯಾರು ಹೇಗೆ ಅಂತ ಎಲ್ಲವೂ ಕಾಣಿಸುತ್ತೆ. ಎಲ್ಲಿ ಹಣ ಇದೆಯೋ ಅಲ್ಲೇ ಮನುಷ್ಯ ಮಾರಾಟವಾಗುತ್ತಾನೆ. ಈ ಜಗತ್ತಿನಲ್ಲಿ ಯಾರಿಗೂ ಯಾರ ಅವಶ್ಯಕತೆಯೂ ಇಲ್ಲ. ಎಷ್ಟೇ ಸಂಬಂಧ ಲಕ್ಷ ಕೊಟ್ಟು ನಿಭಾಯಿಸಿದ್ರೂ ಕೂಡ ಯಾರೂ ನಮ್ಮವರಲ್ಲ. ನಮ್ಮಲ್ಲಿ ನಾವು ಮಾಡಿಕೊಳ್ಳುವ ಬದಲಾವಣೆಯಿಂದ ಸಿಗುವ ಮಜಾ ಸೇಡು ತೀರಿಸಿಕೊಳ್ಳುವುದರಲ್ಲಿ ಸಿಗುವುದಿಲ್ಲ. ಅಪಾಯದಲ್ಲಿ ಧೈರ್ಯದಿಂದಿರಿ. ಅರ್ಧ ಸಂಘರ್ಷವನ್ನೇ ಗೆದ್ದಂತಾಗುತ್ತೆ. ಅಪಮಾನಕ್ಕೆ ಅವರೊಂದಿಗೆ ಜಗಳವಾಡಿ ಸೇಡು ತೀರಿಸಿಕೊಳ್ಳುವುದಲ್ಲ, ಅವರ ಮುಂದೆ ಯಶಸ್ವಿಯಾಗಿ ತೋರಿಸುವುದು ನಿಜವಾದ ಸೇಡು ತೀರಿಸಿಕೊಂಡ ಹಾಗೆ. ನೀವು ಏನಾದರೂ ಸಾಧಿಸಬೇಕೆಂದರೆ ನೀವಾಗಿಯೇ ಹಾದಿ ಹುಡುಕುತ್ತೀರಾ, ಇಲ್ಲಾಂದ್ರೆ ನೆಪ ಮಾತ್ರ ಹುಡುಕುತ್ತೀರಾ. ಯಾವಾಗಲೂ ಸೋಲನ್ನೊಪ್ಪಿಕೊಳ್ಳದ ಈ ನಿಮ್ಮ ಅಭ್ಯಾಸವೇ ಮುಂದೆ ಒಂದು ದಿನ ನಿಮ್ಮ ಗೆಲುವಿನ ಅಭ್ಯಾಸವಾಗಿ ಬಿಡುತ್ತೆ. ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುವುದರಿಂದ ತಪ್ಪಿಸಿಕೊಳ್ಳಿ. ಮನುಷ್ಯ ಸಣ್ಣ ಕಲ್ಲಿನಿಂದ ಎಡವುತ್ತಾನೆ ಹೊರತು ದೊಡ್ಡ ಪರ್ವತದಿಂದಲ್ಲ. ಕೆಲವೊಮ್ಮೆ ಆತ್ಮ ಗೌರವವನ್ನು ಕಾಪಾಡಲು ಕೆಲವು ಸಂಬಂಧಗಳನ್ನು ಒತ್ತಿ ಓಡಿಸುವ ಅವಶ್ಯಕತೆಯೂ ಇದೆ. ಮನುಷ್ಯನ ನಿಜವಾದ ಸೌಂದರ್ಯವು ಅವನ ಗುಣ ಮತ್ತು ಮಾತಿನಲ್ಲಿ ಇರುತ್ತೆ. ಕೆಲವರ ಭಾವನೆಗಳನ್ನು ಸಮಯ ಇದ್ದಾಗಲೇ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಅವುಗಳಿಗೂ ಕೂಡ ಎಕ್ಸ್ಪೈರಿ ಡೇಟ್ ಇರುತ್ತೆ. ನಿಮ್ಮ ಪರಿಚಯ ಸಣ್ಣದೇ ಇರಲಿ, ಆದರೆ ಅದು ನೀವು ಸ್ವತಃ ಗಳಿಸಿಕೊಂಡಿರಬೇಕು. ನಿಮ್ಮ ಮೇಲೆ ನಿಮಗೆ ಯಾವಾಗಲೂ ಗೌರವವಿರಲಿ. ಯಾಕೆಂದ್ರೆ ಬೇರೆಯವರಿಗೆ ಜಾಸ್ತಿ ಗೌರವ ನೀಡಿ ನಿಮ್ಮ ಆತ್ಮ ಸಮ್ಮಾನವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಭಾವನೆಯಲ್ಲಿ ತೇಲಿ ಹೋಗಿ ಮೋಸದ ಜನರ ಮೇಲೆ ವಿಶ್ವಾಸವಿಡುವ ಮುಗ್ಧ ಜನರು ಯಾವಾಗಲೂ ಹಾಳಾಗಿ ಹೋಗುತ್ತಾರೆ. ಸಮಯವನ್ನು ತಿಳಿದುಕೊಳ್ಳುವುದು ಬುದ್ಧಿವಂತಿಕೆ, ಸರಿಯಾದ ಸಮಯಕ್ಕೆ ತಿಳಿದುಕೊಳ್ಳುವುದು ಜವಾಬ್ದಾರಿ. ಆ ದೇವರು ಮತ್ತು ನೀವು ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಪ್ರೀತಿ ಇರಲಿ. ಯಾಕೆಂದರೆ ಇವೆರಡೂ ನಿಮಗೆ ಯಾವಾಗಲೂ ಮೋಸ ಮಾಡೋದಿಲ್ಲ. ಹಣ ಮತ್ತು ಪ್ರೀತಿಯನ್ನು ಯಾರು ತಿರುಗಿಸಿಕೊಡುತ್ತಾರೋ ಅವರಿಗಷ್ಟೇ ಕೊಡಿ. ಯಾವಾಗಲೂ ನಿಮ್ಮ ಮುಖದ ಮೇಲೆ ನಗುವಿರಲಿ. ಯಾರಿಗೆ ಗೊತ್ತು, ನಿಮ್ಮ ನಗು ಎದೆಗುಂದಿದವರ ಮುಖದ ಮೇಲೆ ನಗು ತರಿಸಬಹುದು. ಯಾರು ನಿಮ್ಮ ಭಾವನೆಗಳು ಅರ್ಥವಾದರೂ ಕೂಡ ನಿಮಗೆ ತೊಂದರೆ ಕೊಡುತ್ತಾರೋ ಅವರು ಯಾವಾಗಲೂ ನಿಮ್ಮವರಲ್ಲ. ಜೀವನದಲ್ಲಿ ಎಡವಿದ ಮೇಲೆಯೇ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದರ ಅರ್ಥವಾಗುತ್ತೆ. ಇಲ್ಲಾಂದ್ರೆ ಎಲ್ಲರನ್ನೂ ಒಳ್ಳೆಯವರು ಅಂದುಕೊಂಡಿರುತ್ತೇವೆ. ಇಲ್ಲಿ ಎಲ್ಲರೂ ತಮಗೆ ತಾವು ಬುದ್ಧಿವಂತರೆ ಅಥವಾ ಚಾಣಾಕ್ಷರೇ. ಕಲಿಯುಗದಲ್ಲಿ ಎಲ್ಲರನ್ನೂ ಪ್ರಾಮಾಣಿಕರು ಎಂದುಕೊಳ್ಳುವುದು ಮೂರ್ಖತನ. ನಿಮ್ಮ ಮೇಲೆ ನೀವು ಸಮಯವನ್ನು ಕೊಡಿ, ಆಗ ಜನರು ನಿಮ್ಮ ಸಮಯಕ್ಕಾಗಿ ಹಾತೊರೆಯುತ್ತಾರೆ. ಕೆಲವೊಬ್ಬರ ನಗು ಕೂಡ ಹುಸಿಯಾಗಿರುತ್ತೆ. ಅದಕ್ಕೆ ಮನುಷ್ಯನನ್ನು ಬರೀ ನೋಡುವುದಷ್ಟೇ ಅಲ್ಲ, ಅವರನ್ನು ಒಳಗಿನಿಂದ ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯ ಏನು ಬೇಕಾದರೂ ಮರೆಯಬಹುದು, ಆದರೆ ಅವನಿಗೆ ಅವಶ್ಯಕತೆ ಇದ್ದಾಗ ಯಾರು ಜೊತೆ ನೀಡಿರುವುದಿಲ್ವೋ ಆ ಕ್ಷಣಗಳನ್ನು ಅವನು ಎಂದಿಗೂ ಮರೆಯೋದಿಲ್ಲ. ಯಾರನ್ನಾದರೂ ಪ್ರೀತಿ ಕಟ್ಟೆ ತುಂಬಿ ಒಡೆಯುವಷ್ಟು ಇಷ್ಟಪಡಬೇಡಿ, ಆದರೆ ಅದನ್ನು ಅಭ್ಯಾಸವೂ ಮಾಡಿಕೊಳ್ಳಬೇಡಿ. ಈ ಅಭ್ಯಾಸವನ್ನು ಬದಲಾಯಿಸುವಷ್ಟರಲ್ಲಿ ಮನುಷ್ಯ ಒಡೆದು ಹೋಗಿರುತ್ತಾನೆ. ಒಂದು ನೆನಪಿಡಿ, ಯಾರ ಮುಂದೆಯೂ ಯಾವುದೇ ಕಾರಣಕ್ಕೂ ಅಂಗಲಾಚಬೇಡಿ. ಇದರಿಂದ ನಿಮಗೆ ಗೌರವವಾಗಲಿ ಅಥವಾ ಪ್ರೀತಿಯಾಗಲಿ ದೊರೆಯುವುದಿಲ್ಲ. ಆದ್ದರಿಂದ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿಡಿ. ನಿಮ್ಮ ಅದೃಷ್ಟದಲ್ಲಿದ್ದರೆ ಅವರು ತಾವಾಗಿಯೇ ನಿಮ್ಮ ಹತ್ತಿರ ಬರುತ್ತಾರೆ. ತಾಳ್ಮೆಯಿಂದಿರಿ. ಜೀವನದಲ್ಲಿ ಮುಂದುವರಿಯಬೇಕಾ? ಹಾಗಾದ್ರೆ ಕಿವುಡರಾಗಿ ಬಿಡಿ. ಯಾಕೆಂದ್ರೆ ಇಲ್ಲಿ ಆದಷ್ಟು ಜನರ ಮಾತುಗಳು ನಿಮ್ಮ ಮನೋಬಲವನ್ನು ಕುಗ್ಗಿಸುವ ಕೆಲಸ ಮಾಡುತ್ತೆ. ಜೀವನವಿಡೀ ಒಂಟಿಯಾಗಿದ್ರೂ ಪರವಾಗಿಲ್ಲ, ಆದರೆ ಬಲವಂತವಾಗಿ ಯಾವ ಸಂಬಂಧವನ್ನು ನಿಭಾಯಿಸುವ ಹಠ ಮಾಡಬೇಡಿ. ಮುಖವಾಡ ಹೊಂದಿರುವ ಜನರು ಅವರಿಗೂ ಆಗಲ್ಲ ಇವರಿಗೂ ಆಗಲ್ಲ, ಗದ್ದಲದಲ್ಲೇ ಗೋವಿಂದ ಅನ್ನೋ ಸ್ವಭಾವ ಹೊಂದಿರುತ್ತಾರೆ. ಇಲ್ಲಿ ಯಾರು ಯಾರ ಭಾವನೆಗಳಿಗೂ ಅಷ್ಟೊಂದು ಬೆಲೆ ಕೊಡಲ್ಲ. ಎಲ್ಲರೂ ಅವಕಾಶವಾದಿಗಳಷ್ಟೇ. ಯಾರು ಹೋಗಲು ಅವಸರ ಮಾಡುತ್ತಿರುತ್ತಾರೋ ಅವರನ್ನು ತಡೆಯುವ ಪ್ರಯತ್ನವನ್ನು ಮಾಡಬೇಡಿ. ಯಾರನ್ನು ತುಂಬಾ ಹಚ್ಚಿಕೊಳ್ಳುವುದು ಒಳ್ಳೆಯದಲ್ಲ. ಯಾಕೆಂದ್ರೆ ನಿಮ್ಮ ಖುಷಿಯು ಅವರ ಮೂಡ್ ಮತ್ತು ಸಮಯದ ಮೇಲೆ ಅವಲಂಬಿತವಾಗಿರುತ್ತೆ. ದ್ವೇಷ ಸಾಧಿಸಲು ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮಗೆ ನೋವು ಕೊಟ್ಟವರು ಮುಂದೆ ಒಂದು ದಿನ ತಮ್ಮ ಕರ್ಮವನ್ನು ತಾವೇ ಎದುರಿಸುತ್ತಾರೆ. ಅತಿಯಾದ ಯೋಚನೆಯು ಮನುಷ್ಯನ ಎಲ್ಲ ಖುಷಿಯನ್ನು ಕಸಿದು ಬಿಡುತ್ತೆ. ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು ಎಂದರೆ ನಾವು ಯಾರಿಗೆ ಪ್ರಾಮುಖ್ಯತೆಯನ್ನು ನೀಡಿರುತ್ತೇವೋ ಅವರ ಜೀವನದಲ್ಲಿ ನಮಗೆ ಯಾವ ರೀತಿಯ ಪ್ರಾಮುಖ್ಯತೆಯೇ ಇರುವುದಿಲ್ಲ.
ಊಸರವಳ್ಳಿಯ ಹಾಗೆ ಬಣ್ಣ ಬದಲಾಯಿಸುತ್ತಾರೆ, ಹಾವಿನ ಹಾಗೆ ಕಚ್ಚುತ್ತಾರೆ, ಮತ್ತೆ ಕೆಲವರು ಒಳಗೆ ಗುಬ್ಬಿಯ ಗೂಡನ್ನೇ ಕಟ್ಟಿಕೊಂಡಿರುತ್ತಾರೆ. ಬುದ್ಧಿವಂತ ಜನರು ತುಂಬಾ ಸರಳವಾಗಿರುವ ಜನರನ್ನೇ ಸಲೀಸಾಗಿ ಮೋಸ ಮಾಡಿಬಿಡುತ್ತಾರೆ. ಅದಕ್ಕೆ ಒಂದು ನೆನಪಿಡಿ, ತುಂಬಾ ಸಿಹಿಯಾಗಿ ಮಾತನಾಡುವವರ ನಾಲಿಗೆಯ ಹಿಂದೆ ಸ್ವಾರ್ಥದ ಸಾಗರವೇ ಹರಿಯುತ್ತದೆ.